ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ಡೇಟಾ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಮ್ಮ ಯೂನಿಯನ್ ಬಜೆಟ್ ಮುಂಚೆ ಹೇಗೆ ಸ್ಟಾಕ್ ಮಾರ್ಕೆಟ್ಸ್ ಮೂವ್ ಆಗುತ್ತೆ ಅಂತ. ಇಂಡಿಪೆಂಡೆನ್ಸ್ ಮುಂಚೆನೋ ಬ್ರಿಟಿಷ್ ಟೈಮಿಂದ 2016ವರೆಗೂ ಇಂಡಿಯಾದ ಯೂನಿಯನ್ ಬಜೆಟ್ಟು ಲಾಸ್ಟ್ ಡೇ ಆಫ್ ಫೆಬ್ರವರಿಗೆ ಪ್ರೆಸೆಂಟ್ ಮಾಡ್ತಾಯಿದ್ರು. ಅಂದರೆ ಇಂಡಿಯಾದ ಫೈನಾನ್ಷಿಯಲ್ ಇಯರು 1 ಏಪ್ರಿಲಿಂದ 31ನೇ ತಾರೀಕು ಮಾರ್ಚ್ ಇರ್ತದೆ. ಫೆಬ್ರವರಿ 28 ಅಥವಾ 29 ಕೆಲವು ವರ್ಷ ಬಜೆಟ್ಟು ಪ್ರೆಸೆಂಟ್ ಆಗ್ತಾಯಿತ್ತು ಫೈನಾನ್ಸ್ ಮಿನಿಸ್ಟರ್ ಕಡೆಯಿಂದ. ಆದರೆ 2017ಇಂದ ಗೌರ್ಮೆಂಟ್ ಡಿಸೈಡ್ ಮಾಡಿದರು ಬಜೆಟ್ ಯಾಕೆ ಫೆಬ್ರವರಿ ಎಂಡಲ್ಲಿ ಇರಬೇಕು, ಫೆಬ್ರವರಿ ಬಿಗಿನಿಂಗಲ್ಲಿ ಪ್ರೆಸೆಂಟ್ ಮಾಡ್ತೀವಿ, ಸೊ ದಟ್ ಸಫಿಷಿಯಂಟ್ ಟೈಮ್ ಸಿಗುತ್ತೆ ಬೇರೆ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಅವರ ಬಜೆಟನ್ನು ರೆಡಿ ಮಾಡೋದಕ್ಕೆ. ಅವ್ರು ಏನೇನೋ ಒಂದು ಸ್ಟೆಪ್ಸ್ ತಗೋಬೇಕು ನೆಕ್ಸ್ಟ್ ಇಯರಿಗೆ ಎಲ್ಲ ಅವರು ಡಿಸೈಡ್ ಮಾಡ್ಕೋಬೋದು. ಸೊ 2017ಇಂದ ಅರುಣ್ ಜೇಟ್ಲಿ ಇರೋ ಟೈಮಲ್ಲಿ ಬಜೆಟ್ಟು 1 ಫೆಬ್ರವರಿಯಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆವಾಗಲಿಂದ ಇವತ್ತವರೆಗೆ 1 ಫೆಬ್ರವರಿನೇ ಕಂಟಿನ್ಯೂ ಆಗ್ತಾ ಇದೆ. ಬಜೆಟ್ ತುಂಬ ಮುಂಚೆ 5 ಗಂಟೆ ಸಾಯಂಕಾಲಕ್ಕೆ ಮಾಡ್ತಿದ್ರು. ಈಗ ಸ್ಟ್ಯಾಂಡರ್ಡ್ ಆಗಿ 11 ಗಂಟೆ 11 AM ಇನ್ ದ ಮಾರ್ನಿಂಗ್ ಎವ್ರಿ ಇಯರ್ ಫೆಬ್ರವರಿ 1ಗೆ ಬಜೆಟ್ ಅನೌನ್ಸ್ ಮಾಡ್ತಾರೆ. ಈ ಬಜೆಟಲ್ಲಿ ನಿಮಗೆ ಗೊತ್ತಿದ್ದಾಗೆ ಎಕನಾಮಿಕ್ ಪಾಲಿಸೀಸು, ಸೋಷಿಯಲ್ ಪಾಲಿಸೀಸು, ಏನೇನು ಸ್ಕೀಮ್ಸ್ ತರ್ತಾರೆ, ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ, ಟ್ಯಾಕ್ಸಲ್ಲಿ ಏನೇನು ಚೇಂಜಸ್ ಮಾಡ್ತಾರೆ, ಓವರ್ ಆಲ್ ಗೌರ್ಮೆಂಟದ್ದು ಏನು ಪ್ಲ್ಯಾನು, ಫೈನಾನ್ಷಿಯಲ್ ಪ್ಲ್ಯಾನ್ ಇರುತ್ತೆ ಆ ವರ್ಷಕ್ಕೆ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟು ಯಾವಾಗಲೂ ಕಾಯ್ತಾ ಇರ್ತದೆ ಏನು ಡಿಸಿಷನ್ಸ್ ತಗೊಳ್ತಾರೆ ಗೌರ್ಮೆಂಟು, ಎಸ್ಪೆಷಲಿ ಟ್ಯಾಕ್ಸೇಷನು, ಯಾವ ಸೆಕ್ಟರ್ಸಿಗೆ ಜಾಸ್ತಿ ಟ್ಯಾಕ್ಸು, ಯಾವ ಸೆಕ್ಟರ್ಸಿಗೆ ಜಾಸ್ತಿ ಬೆನಿಫಿಟ್ ಕೊಡ್ತಾರೆ, ಅದರಿಂದ ಸ್ಟಾಕ್ ಮಾರ್ಕೆಟ್ ಡೈರೆಕ್ಷನ್ನು ಪ್ರಿಡಿಕ್ಟ್ ಮಾಡ್ಬೋದು, ಅಥವಾ ಸ್ಟಾಕ್ ಮಾರ್ಕೆಟ್ ಮುಂದಿನ ಒಂದು ವರ್ಷ ಯಾವ ಥರ ಮೂವ್ಮೆಂಟ್ ಆಗ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಜಾನ್ವರಿ 2000ನಿಂದ ಜಾನ್ವರಿ 2021ವರೆಗೆ ಯಾವ ಥರ 22 ವರ್ಷ ಎವ್ರಿ ಇಯರ್ ಜಾನ್ವರಿಯಲ್ಲಿ ಮೂವ್ಮೆಂಟ್ ಹೇಗಾಗಿತ್ತು ಬಜೆಟ್ ಮುಂಚೆ, ಯಾಕಂದರೆ ಬಜೆಟ್ ಫೆಬ್ರವರಿಯಲ್ಲಿ ಇರ್ತದೆ, ಫೆಬ್ರವರಿ 28 ಇತ್ತು ಮುಂಚೆ, ಈಗ ಫೆಬ್ರವರಿ 1 ಮಾಡಿದ್ದಾರೆ. 2000 ಇಸ್ವಿಯಲ್ಲಿ ನಿಫ್ಟಿ 50 ರಿಟರ್ನ್ಸು ಜಾನ್ವರಿ ತಿಂಗಳಲ್ಲಿ 4.46%, 2001ಅಲ್ಲಿ 8.55% ಪಾಸಿಟಿವ್, 2002ಅಲ್ಲೂ ಪಾಸಿಟಿವ್ ಆಗಿತ್ತು, 2003 ಆಲ್ಮೋಸ್ಟ್ -5%, 2004 ಆಲ್ಮೋಸ್ಟ್ 4% ಮೈನಸ್, 2005ಅಲ್ಲಿ 1% ಮೈನಸ್ಸು, 2006-07 ನಿಫ್ಟಿ ಪರ್ಫಾರ್ಮೆನ್ಸ್ ಪಾಸಿಟಿವ್ ಆಗಿತ್ತು, 6% ಅಪ್ರಾಕ್ಸಿಮೇಟ್ ಹಾಗೂ 3% ಪಾಸಿಟಿವ್. 2008ಅಲ್ಲಿ -16%, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಕರೀತಾ ಇದ್ರು, -16% ಒಂದೇ ತಿಂಗಳಲ್ಲಿ, ಹಾಗೂ 2009 ನೆಗೆಟಿವ್, 10 ನೆಗೆಟಿವ್, 2011 ನೆಗೆಟಿವ್, ಮತ್ತೆ 12, 13, 14, 15 ಆಲ್ಮೋಸ್ಟ್ ಪಾಸಿಟಿವ್, ಅದರಲ್ಲಿ ಒಂದೇ ವರ್ಷ ನೆಗೆಟಿವ್ ಆಗಿತ್ತು. ರೀಸೆಂಟಾಗಿ ಲಾಸ್ಟ್ ಒಂದು 6-7 ಇಯರ್ಸ್ ನೋಡಿದರೆ, ಲಾಸ್ಟ್ 6 ಇಯರ್ಸಲ್ಲಿ 4 ಟೈಮು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ನಮ್ಮ ನಿಫ್ಟಿ ಜಾನ್ವರಿ ತಿಂಗಳಲ್ಲಿ, ಹಾಗೂ ಲಾಸ್ಟ್ 3 ಇಯರ್ಸು 19, 20, 21 ಪ್ರತಿ ವರ್ಷ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಜಾನ್ವರಿ ತಿಂಗಳು. ಈಗ ನಾವು ಜಾನ್ವರಿಲಿದ್ದೀವಿ, ಈಗ ಸದ್ಯಕ್ಕೆ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಜಾನ್ವರಿ ತಿಂಗಳಿಗೆ, ಆದರೆ ಇನ್ನೂ ಸುಮಾರು ದಿನ ಬಾಕಿ ಇದೆ. ಬಜೆಟಿಗೆ ಅಪ್ರಾಕ್ಸಿಮೇಟ್ಲಿ 3 ವಾರ ಬಾಕಿ ಇದೆ. ಅಷ್ಟರೊಳಗೆ ಏನಾಗುತ್ತೆ ಮಾರ್ಕೆಟ್ಸಿಗೆ ಅಂತ ನೋಡಬೇಕಾಗುತ್ತೆ. ಇವತ್ತು ಸಾಯಂಕಾಲ ಚಾನಲ್ 2ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ, ಡಾಕ್ಟರ್ ಭರತ್ ಚಂದ್ರ ಅಂಡ್ ರೋಹನ್ ಚಂದ್ರ ಅಂತ ಕರಿತೀವಿ ಆ ಚಾನಲ್ ಹೆಸರು. ಬೆಂಕಿ ಮುಟ್ಟಿಯೇ ಅಪಾಯ ಅರಿಯಬೇಕಾಗಿಲ್ಲ, ಇತರರ ತಪ್ಪಿನಿಂದಲೂ ಪಾಠ ಕಲಿಯಿರಿ ಅಂತ ಒಂದು ವಿಡಿಯೋ ಮಾಡಿದ್ದೀವಿ. ಇದು ವೆರಿ ಯೂಸ್ಫುಲ್ಲು, ಎಲ್ಲರೂ ಮಿಸ್ ಮಾಡದೆ ನೋಡಿ. ಈ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ, ಇವತ್ತಿನ ವಿಡಿಯೋ ಬಗ್ಗೆ ಕೆಲವು ಅಬ್ಸರ್ವೇಷನ್ಸ್ ಹಾಗೂ ಕಮೆಂಟ್ಸ್ ಹಾಕಿದ್ದೀನಿ. ಲಾಸ್ಟ್ 22 ವರ್ಷ ಡೇಟಾ ತೆಗೆಯುವಾಗ ನೆಗೆಟಿವ್ ಆಗಿ ಕ್ಲೋಸ್ ಆಗಿದ್ದು ನಿಫ್ಟಿ ಜಾನ್ವರಿ ತಿಂಗಳಲ್ಲಿ 12 ಟೈಮು, ಅಂದರೆ 54% ನೆಗೆಟಿವ್, ಹಾಗೂ ಬಾಕಿ 46 ಟೈಮ್ಸ್ ಮಾತ್ರ ಪಾಸಿಟಿವ್. ಸೊ ಆಲ್ಮೋಸ್ಟ್ ನೀವು ಹೇಳ್ಬೋದು 50-50 ಚಾನ್ಸ್ ಇದೆ ಜಾನ್ವರಿ ತಿಂಗಳಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ಆಗೋದಕ್ಕೆ. ಆದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ನೋಡಿರ್ಬೋದು, ಜಾನ್ವರಿ ತಿಂಗಳಲ್ಲಿ ಸ್ವಲ್ಪ ಇನ್ವೆಸ್ಟರ್ಸ್ ಕಾಷಿಯಸ್ ಆಗಿರ್ತಾರೆ, ಅಂದರೆ ಕೇರ್ಫುಲ್ ಆಗಿರ್ತಾರೆ, ಏನು ಜಾಸ್ತಿ ದೊಡ್ಡ ಸ್ಟೆಪ್ಸ್ ತೊಗೊಳ್ಳೋದಿಲ್ಲ, ಯಾಕಂದರೆ ಬಜೆಟಿಗೆ ವೇಟ್ ಮಾಡ್ತಾರೆ, ಬಜೆಟ್ ಆದಮೇಲೆ ಮುಂದಿನ ಡಿಸಿಷನ್ಸ್ ತೊಗೋಬೋದು ಅಂತ. ಇನ್ನೊಂದು ಏನಂದರೆ, ನೀವು ಮಾರ್ಕೆಟಿಗೆ ಹೊಸಬ್ರಿದ್ರೆ ಈ ವರ್ಷ ನೀವು ಅಬ್ಸರ್ವ್ ಮಾಡ್ಬೋದು, ನಿಫ್ಟಿ ಪರ್ಫಾರ್ಮೆನ್ಸು ಬಜೆಟ್ ದಿವಸ ತುಂಬ ಫ್ಲಕ್ಚುಯೇಷನ್ ಆಗುತ್ತೆ, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ತುಂಬ ವಾಲಟೈಲ್ ಇರುತ್ತೆ ಅಂತ ಯೂಶಲಿ ನಾವು ನೋಡ್ತೀವಿ. ಸೊ ಈ ಸತಿ ಬಜೆಟ್ ಬರುವಾಗ ಇದನ್ನು ಅಬ್ಸರ್ವ್ ಮಾಡಿ, ಬಜೆಟ್ ಓದೋ ಟೈಮಲ್ಲಿ ಅಪ್ರಾಕ್ಸಿಮೇಟ್ಲಿ 11 ಗಂಟೆ ಅಂತ 1 ಗಂಟೆ ಟೈಮಲ್ಲಿ ಬಜೆಟ್ ಮಂಡನೆ ಆಗ್ತಾ ಇದ್ರೆ, ಆವಾಗ ನೀವು ಸ್ಟಾಕ್ ಮಾರ್ಕೆಟದ ಮೂವ್ಮೆಂಟನ್ನು ಸುಮ್ಮನೆ ಅಬ್ಸರ್ವ್ ಮಾಡ್ತಾರೆ, ನಿಮಗೆ ಒಂದು ಅಡಿಷನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ
ನಿಮ್ಮ ಪ್ರಕಾರ ನಿಮಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ ಬಜೆಟ್ ಇಂದ? ಏನೋ ಒಂದು ಟ್ಯಾಕ್ಸ್ ಪರ್ಸೆಂಟೇಜ್ ಚೇಂಜ್ ಮಾಡಬೇಕು, ಅಥವಾ ಯಾವುದೋ ಒಂದು ಟ್ಯಾಕ್ಸ್ ಅನ್ನು ತೆಗಿಬೇಕು, ಯಾವುದೋ ಒಂದು ಅಡಿಷನಲ್ ಬೆನಿಫಿಟ್ ಕೊಡಬೇಕು ಗೌರ್ಮೆಂಟ್ ನಮಗೆ ಅಂತ, ಆ ಥರ ಏನೋ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನನ್ನ ಪ್ರಕಾರ 2018ವರೆಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸಿಗೆ ಟ್ಯಾಕ್ಸ್ ಇರಲಿಲ್ಲ. 2018 ಆದಮೇಲೆ 10% ಟ್ಯಾಕ್ಸ್ ಇದೆ ಅಂತ ಹೇಳಿದರು. ಆ ಟ್ಯಾಕ್ಸು ನನ್ನ ಪ್ರಕಾರ ಬೇಕಾಗಿಲ್ಲ, ಯಾಕಂದರೆ ಲಾಂಗ್ ಟರ್ಮ್ ಹಾಕೋರೇ ಕಮ್ಮಿ, ಹಾಗೂ ಆ 10% ಟ್ಯಾಕ್ಸ್ ಅಂತ ಏನು ಗೌರ್ಮೆಂಟ್ ಕಲೆಕ್ಟ್ ಮಾಡ್ತಾರೆ ತುಂಬ ದೊಡ್ಡ ಅಮೌಂಟ್ ಅಲ್ಲ ಅವರಿಗೆ. ಸೊ ಅದನ್ನು ತೆಗೆದ್ರೆ ಜಾಸ್ತಿ ಎನ್ಕರೇಜ್ಮೆಂಟ್ ಸಿಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ. ನಿಮಗೆ ಈ ಥರದ್ದು ಏನಾದ್ರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.